ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದ್ದು ವಿಡಿಯೋ ಕಾನ್ಫರೆನ್ಸ್ ಮುಖೇನವಾಗಿ ದರ್ಶನ್ ಮತ್ತೆ 7 ಆರೋಪಿಗಳು ಅಂತಂದ್ರೆ ದರ್ಶನ್ ಸೇರಿದಂತೆ ಒಟ್ಟು 7 ಆರೋಪಿಗಳು ಹಾಜರಾಗಿದ್ದಾರೆ. ಅಂದರೆ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಆರೋಪಿಗಳು. ಸೊ ಕೋರ್ಟ್ಗೆ ಸಾಕ್ಷಿಗಳ ಪಟ್ಟಿಯನ್ನ ಸಹಾಯಕ ಎಸ್ಪಿಪಿ ಸಲ್ಲಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಸ್ಪಿಪಿ ಕೋರ್ಟ್ಗೆ ಸಾಕ್ಷಿಗಳ ಪಟ್ಟಿಯನ್ನ ಸಲ್ಲಿಸಿದ್ದಾರೆ. ಈ ಸಾಕ್ಷಿಗಳ ಪಟ್ಟಿಯಲ್ಲಿ ಪ್ರತ್ಯಕ್ಷ ಸಾಕ್ಷ್ಯಗಳು ಅಂಥೇಳಿ ನಮೂದಾಗಿರುವಂಥವ್ರು ಯಾರ್ಯಾರು, FSL ಸಾಕ್ಷಿ ಏನೇನು, ತಾಂತ್ರಿಕ ಸಾಕ್ಷ್ಯಗಳು ಏನೇನು, ಹೀಗೆ ಇವುಗಳ ಪ್ರತ್ಯೇಕ ಪಟ್ಟಿ ಮಾಡಿ ಸಲ್ಲಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಸಮನ್ಸ್ ನೀಡೋದಕ್ಕೂ ಕೂಡ SPP ಸಚಿನ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಅಂದರೆ ಸಾಕ್ಷಿ ನಂಬರ್ 7 ಮತ್ತು 8ಕ್ಕೆ ಸಮನ್ಸನ್ನು ಜಾರಿ ಮಾಡಬೇಕು ಅನ್ನುವಂಥದ್ದು. ಹತ್ಯೆ ಆಗಿರುವಂಥ ರೇಣುಕಾಸ್ವಾಮಿ ಅವರ ತಂದೆ ಹಾಗೆ ತಾಯಿಗೂ ಕೂಡ ಸಮನ್ಸ್ ಇಶ್ಯೂ ಮಾಡಬೇಕು ಅಂತ ಹೇಳ್ಕೊಂಡು ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಿಚಾರಣೆಯನ್ನು ಸದ್ಯ ಡಿಸೆಂಬರ್ 17ಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ.